ತುಲಾ ರಾಶಿಯವರಿಗಾಗಿ ಏಪ್ರಿಲ್ 25 ದಿನವು ಸಮತೋಲನ ಮತ್ತು ಚಿಂತನೆಯ ದಿನವಾಗಿ ಕಾಣಿಸುತ್ತದೆ. ನಿಮ್ಮ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ವಿಷಯಗಳಿಗೆ ನೀವು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾದ ಸಮಯ ಇದು. ಮನಸ್ಸಿನಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗಬಹುದು, ಆದರೆ ಅವುಗಳನ್ನು ಶಾಂತವಾಗಿ ಪರಿಹರಿಸುವ ಶಕ್ತಿ ನಿಮ್ಮೊಳಗಿದೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಯೋಚಿಸಿ ಮುಂದುವರಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈ ದಿನ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸ್ವಲ್ಪ ಸೌಹಾರ್ದತೆಯ ಕೊರತೆ ಕಾಣಿಸಬಹುದು. ನೀವು ಮಾತನಾಡುವ ಮಾತುಗಳು ಇನ್ನೊಬ್ಬರ ಮನಸ್ಸಿಗೆ ಹೇಗೆ ತಲುಪುತ್ತವೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸಣ್ಣ ವಿಷಯಗಳು ದೊಡ್ಡ ವಿವಾದಗಳಿಗೆ ಕಾರಣವಾಗದಂತೆ ನೀವು ಸಹನೆ ಮತ್ತು ಸಮಜಾಯಿಷಿ ತೋರಿಸಬೇಕು. ಕುಟುಂಬದವರ ಜೊತೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಿಧಾನವಾದ ಪ್ರಗತಿ ಕಂಡುಬರುತ್ತದೆ. ಹೊಸ ಅವಕಾಶಗಳು ತಕ್ಷಣ ಫಲ ನೀಡದಿದ್ದರೂ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಜೊತೆ ಉತ್ತಮ ಸಂವಹನ ಇರುವುದು ಮುಖ್ಯ. ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ, ಏಕೆಂದರೆ ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಸ್ಥಿತಿ ಇರುತ್ತದೆ, ಆದರೆ ಮನಸ್ಸಿನ ಒತ್ತಡದಿಂದ ಸ್ವಲ್ಪ ದಣಿವು ಅನುಭವಿಸಬಹುದು. ಆದ್ದರಿಂದ ವಿಶ್ರಾಂತಿ ಮತ್ತು ಧ್ಯಾನಕ್ಕೆ ಹೆಚ್ಚು ಮಹತ್ವ ನೀಡಿ. ಸರಿಯಾದ ಆಹಾರ ಪದ್ಧತಿ ಮತ್ತು ನಿದ್ರೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಟ್ಟಾರೆ ಈ ದಿನ ತುಲಾ ರಾಶಿಯವರಿಗೆ ತಾಳ್ಮೆ ಮತ್ತು ಸಮತೋಲನದ ಅಗತ್ಯವಿರುವ ದಿನ. ನೀವು ಆತ್ಮವಿಶ್ವಾಸದಿಂದ ಮತ್ತು ಶಾಂತ ಮನಸ್ಸಿನಿಂದ ಮುಂದುವರಿದರೆ ಯಾವುದೇ ಅಡಚಣೆಯನ್ನು ಸುಲಭವಾಗಿ ಎದುರಿಸಬಹುದು. ತುಲಾ ರಾಶಿಯವರಿಗೆ ಏಪ್ರಿಲ್ 25 ರಂದು ಗ್ರಹಗಳ ಚಲನೆಯಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಈ ದಿನದಲ್ಲಿ ಮುಖ್ಯವಾಗಿ ಶುಕ್ರ, ಬುಧ ಮತ್ತು ಚಂದ್ರನ ಸ್ಥಿತಿಗಳು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ತುಲಾ ರಾಶಿಯ ಅಧಿಪತಿ ಗ್ರಹವಾದ ಶುಕ್ರನು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಹೆಚ್ಚು ಪ್ರಭಾವಿಸುತ್ತದೆ. ಶುಕ್ರನ ಅನುಕೂಲಕರ ಸ್ಥಿತಿ ಇದ್ದರೆ ನಿಮ್ಮಲ್ಲಿ ಆಕರ್ಷಣೆ, ಸೌಂದರ್ಯ ಪ್ರಜ್ಞೆ ಮತ್ತು ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗುತ್ತದೆ. ಆದರೆ ಕೆಲವು ಕ್ಷಣಗಳಲ್ಲಿ ಆತ್ಮಸಂಶಯವೂ ಕಾಣಿಸಬಹುದು. ಚಂದ್ರನ ಸಂಚಾರವು ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಸ್ವಲ್ಪ ಅಸ್ಥಿರಗೊಳಿಸಬಹುದು. ಈ ಕಾರಣದಿಂದ ನೀವು ಕೆಲವೊಮ್ಮೆ ಅತಿಯಾದ ಸಂವೇದನಾಶೀಲರಾಗಬಹುದು. ಸಣ್ಣ ವಿಷಯಗಳಿಗೂ ಹೆಚ್ಚು ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಈ ದಿನ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಶಾಂತವಾಗಿ ಯೋಚಿಸಿ ಮಾತನಾಡಿದರೆ ಅನಗತ್ಯ ಸಮಸ್ಯೆಗಳು ತಪ್ಪುತ್ತವೆ. ಬುಧನ ಪ್ರಭಾವದಿಂದ ನಿಮ್ಮ ಸಂವಹನ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ನೀವು ಹೇಳುವ ಮಾತುಗಳನ್ನು ಸರಿಯಾಗಿ ಆರಿಸಿಕೊಳ್ಳುವುದು ಅಗತ್ಯ. ತಪ್ಪು ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಮಾತಿನಲ್ಲಿ ಸ್ಪಷ್ಟತೆ ಇರಲಿ. ಕೆಲಸದ ಸ್ಥಳದಲ್ಲಿ ಹೊಸ ಆಲೋಚನೆಗಳು ಹುಟ್ಟಿಕೊಳ್ಳಬಹುದು, ಆದರೆ ಅವುಗಳನ್ನು ಜಾರಿಗೆ ತರಲು ಸ್ವಲ್ಪ ಕಾಲ ಬೇಕಾಗಬಹುದು. ಶನಿಯ ದೀರ್ಘಕಾಲಿಕ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಕ್ರಮಬದ್ಧತೆ ಮತ್ತು ಹೊಣೆಗಾರಿಕೆಯ ಭಾವನೆ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಧಾನವಾದರೂ ಸ್ಥಿರವಾಗಿರುತ್ತವೆ. ಇದರಿಂದ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಒಟ್ಟಾರೆ ಏಪ್ರಿಲ್ 25 ರಂದು ಗ್ರಹಗಳ ಪ್ರವೇಶವು ತುಲಾ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುತ್ತದೆ. ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಂಡು ಯೋಚಿಸಿ ನಡೆದುಕೊಂಡರೆ ಈ ಗ್ರಹಸ್ಥಿತಿಗಳನ್ನು ನಿಮ್ಮ ಪರವಾಗಿಸಿಕೊಂಡು ಯಶಸ್ಸನ್ನು ಪಡೆಯಬಹುದು. ತುಲಾ ರಾಶಿಯವರಿಗೆ ಏಪ್ರಿಲ್ 25 ರಂದು ಮನೆಯಲ್ಲಿ ಧನ ಮತ್ತು ಸಮೃದ್ಧಿ ನೆಲೆಸಲು ಲಕ್ಷ್ಮೀ ದೇವಿ ಅವರ ಕೃಪೆ ಅತ್ಯಂತ ಮಹತ್ವವಾಗಿರುತ್ತದೆ. ಈ ದಿನ ಮನೆ ವಾತಾವರಣವನ್ನು ಶುದ್ಧವಾಗಿ ಮತ್ತು ಪವಿತ್ರವಾಗಿ ಇಡುವುದು ಮೊದಲ ಹೆಜ್ಜೆಯಾಗಿದೆ. ಬೆಳಿಗ್ಗೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ, ವಿಶೇಷವಾಗಿ ಪೂಜಾ ಸ್ಥಳವನ್ನು ಸುವ್ಯವಸ್ಥಿತವಾಗಿ ಅಲಂಕರಿಸಿದರೆ ಒಳ್ಳೆಯ ಶಕ್ತಿಗಳು ಆಕರ್ಷಿತವಾಗುತ್ತವೆ ಎಂದು ನಂಬಲಾಗುತ್ತದೆ. ಪೂಜೆಯ ಸಮಯದಲ್ಲಿ ದೀಪ ಹಚ್ಚುವುದು ಬಹಳ ಪ್ರಮುಖ. ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಿ ದೇವಿಯ ಮುಂದೆ ಇಡುವುದು ಮನೆಯಲ್ಲಿ ಧನಲಕ್ಷ್ಮಿಯ ನೆಲೆಸುವಿಕೆಗೆ ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಹೂವುಗಳು, ವಿಶೇಷವಾಗಿ ಕಮಲ ಹೂವು ದೇವಿಗೆ ಅರ್ಪಿಸಿದರೆ ಅದು ಶುಭದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಧೂಪ ಮತ್ತು ಅಗರಬತ್ತಿ ಹಚ್ಚಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವುದರಿಂದ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ. ಈ ದಿನ ನೀವು ಮನಸ್ಸಿನಲ್ಲಿ ಶುದ್ಧತೆಯನ್ನು ಕಾಯ್ದುಕೊಂಡು ಭಕ್ತಿ ಭಾವದಿಂದ ದೇವಿಯನ್ನು ಆರಾಧಿಸಬೇಕು. ದೇವಿಯ ನಾಮಸ್ಮರಣೆ ಅಥವಾ ಸಣ್ಣ ಮಂತ್ರಗಳನ್ನು ಜಪಿಸುವುದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಧನದ ಪ್ರವಾಹವನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗುತ್ತದೆ. ಪೂಜೆಯ ನಂತರ ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು ಸಹ ಶುಭಕರ. ಮನೆಯ ಪ್ರವೇಶ ದ್ವಾರವನ್ನು ಸ್ವಚ್ಛವಾಗಿ ಇಟ್ಟು ರಂಗೋಲಿ ಅಥವಾ ಕೋಲಂ ಹಾಕುವುದು ಧನಲಕ್ಷ್ಮಿಯ ಪ್ರವೇಶಕ್ಕೆ ಆಹ್ವಾನ ನೀಡುವ ಸಂಕೇತವಾಗಿ ಕಾಣಲಾಗುತ್ತದೆ. ಸಾಯಂಕಾಲ ಮತ್ತೆ ದೀಪ ಹಚ್ಚಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ದಿನಪೂರ್ತಿ ಸಕಾರಾತ್ಮಕ ಶಕ್ತಿಯ ಹರಿವು ಇರುತ್ತದೆ. ಇದಲ್ಲದೆ ದಾನಧರ್ಮ ಮಾಡುವ ಮನೋಭಾವ ಕೂಡ ಮಹತ್ವದ್ದಾಗಿದೆ. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಅಥವಾ ಅನ್ನದಾನ ಮಾಡುವುದರಿಂದ ದೇವಿಯ ಅನುಗ್ರಹ ಹೆಚ್ಚುತ್ತದೆ ಎಂದು ಪರಂಪರೆಯ ನಂಬಿಕೆ ಹೇಳುತ್ತದೆ.
ಈ ರೀತಿಯ ಸತ್ಕರ್ಮಗಳು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಉಳಿಸಿಕೊಳ್ಳಲು ಸಹಕಾರಿಯಾಗುತ್ತವೆ. ಒಟ್ಟಾರೆ, ತುಲಾ ರಾಶಿಯವರು ಏಪ್ರಿಲ್ 25ರಂದು ಶುದ್ಧತೆ, ಭಕ್ತಿ ಮತ್ತು ದಾನಧರ್ಮವನ್ನು ಪಾಲಿಸಿಕೊಂಡರೆ ಮನೆಯಲ್ಲಿ ಲಕ್ಷ್ಮೀದೇವಿಯ ಕೃಪೆ ನೆಲೆಸಿ ಧನ ಮತ್ತು ಸೌಭಾಗ್ಯ ಹೆಚ್ಚುವ ಸಾಧ್ಯತೆಯಿದೆ.